ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾಳೆ ಒಂದು ಇಂಪಾರ್ಟೆಂಟ್ ಡೇ ಅನ್ನೋದಕ್ಕಿಂತ ನಾಳೆ ಬ್ಯಾಂಕ್ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಎಂಡ್ ಆಗುತ್ತೆ ಅಷ್ಟೇ. ನಾಳೆ ಅಂದರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಬ್ಯಾಂಕ್ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಇರಲ್ಲ. ಇನ್ನು ಮುಂದೆ ನಾವು ಏನು ಮಾಡ್ಬೋದು ಅಂತ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದರೆ, ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇಲ್ದಿರೋದ ಕಾರಣ ಮಂತ್ಲಿ ಎಕ್ಸ್ಪೈರಿ ಇರುತ್ತಲ್ಲ, ಮಂತ್ಲಿ ಎಕ್ಸ್ಪೈರಿಯಲ್ಲಿ ಏನಾಗುತ್ತೆ, ಪ್ರೀಮಿಯಮ್ಮು ಹೈ ಇರುತ್ತೆ, ರೈಟ್? ಪ್ರೀಮಿಯಮ್ ಹೈ ಇರುತ್ತೆ ಒಂದು. ಪ್ಲಸ್ ನೀವೇನು ಸ್ಟ್ಯಾಂಗಲ್ ಏನಾದರೂ ಮಾಡೋಂಗಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ಮೇಲೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ರೀಸನ್ ಏನಕ್ಕಂತಂದರೆ, ಅದರಲ್ಲಿ ಮಂತ್ಲಿ ಎಕ್ಸ್ಪೈರಿಯಲ್ಲಿ ಇಂಟ್ರೆಸ್ಟಿಕ್ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ ಅಲ್ವಾ? ಇಂಟ್ರೆಸ್ಟಿಕ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಟ್ಯಾಂಡಲ್ ಮತ್ತು ಸ್ಟ್ರ್ಯಾಂಗಲ್ನ ಮಾಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕೋಸ್ಕರ ನೋಡಿ, ನಾವು ಡೈರೆಕ್ಷನಲ್ ಟ್ರೇಡರ್, ನಿಮ್ಗೆ ಗೊತ್ತಿದ್ದಂಗೆ ನಾನೊಬ್ಬ ಡೈರೆಕ್ಷನಲ್ ಟ್ರೇಡರು. ಈ ಡೈರೆಕ್ಷನಲ್ ಟ್ರೇಡರಲ್ಲಿ ನೀವು ಕಲ್ತಿದ್ರೆ ನಿಮಗೆ ಇವಾಗ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರ್ ಹೋದ್ರೂ ಚಿಂತೆ ಇಲ್ಲ, ಹೋಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ಏನಕ್ಕಂದರೆ ನೀವು ಒಬ್ಬ ಡೈರೆಕ್ಷನಲ್ ಟ್ರೇಡರ್ ಆಗಿರೋದ್ರಿಂದ ನಿಮ್ಮ ಹ್ಯಾಸ್ ಪರ್ ದ ಟ್ರೇಡಿಂಗ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಟ್ರೇಡ್ ಮಾಡ್ಬೋದಿತ್ತು ಅಲ್ವಾ? ನೀವು ಇವಾಗ ಸ್ಟ್ಯಾಂಡರ್ಡು ಮತ್ತು ನಾನ್ ಡೈರೆಕ್ಷನಲ್ ಟ್ರೇಡರ್ ಆಗಿದ್ದರೆ ನಿಮಗೆ ತೊಂದರೆ ಆಗೋದು ಗ್ಯಾರಂಟಿ. ನಾಳೆಯಿಂದ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡೋಕ್ಕಾಗಲ್ಲ. ಇವನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಬಂದ್ಬಿಟ್ಟು ನಿಮ್ಗೆ 19ನೇ ತಾರೀಕು ಲಾಸ್ಟು ಫಿನ್ ನಿಫ್ಟಿ ಎಕ್ಸ್ಪೈರಿ ಆದಮೇಲೆ ಮತ್ತೆ ವೀಕ್ಲಿ ಎಕ್ಸ್ಪೈರಿಯಲ್ಲಿ ಇರೋದು ಜಸ್ಟ್ ನಿಫ್ಟಿ 50 ಮತ್ತು ಸೆನ್ಸೆಕ್ಸಲ್ಲಿ ತುಂಬ ಜನ ಮಾಡೋರಿದ್ರೆ, ಬಟ್ ಎಲ್ಲರೂ ಕನ್ವರ್ಟ್ ಆಗೋದು ಇಲ್ಲಿ ನಿಫ್ಟಿ 50ಗೆ ಆಗ್ತಾರೆ. ಅದು ಬೆಟ್ರು, ಎಲ್ಲರೂ ಕನ್ವರ್ಟ್ ಆಗೋದು ಮತ್ತು ಈ ಡೈರೆಕ್ಷನಲ್ ಟ್ರೇಡಿಂಗಿಗೆ ಕನ್ವರ್ಟ್ ಆಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರುತ್ತೆ. ಮತ್ತು ಇನ್ನೂ ಇಂಪಾರ್ಟೆಂಟ್ ಒಂದು ವಿಷಯ ನಿಮ್ಗೆ ಹೇಳಬೇಕು ಅಂತ ನನಗೆ ಇದಿತ್ತು. ರೀಸನ್ ಏನಂತಂದರೆ, ಇವಾಗ ಇಂಟ್ರಾಡೇಲಿ ಇವಾಗ ವೀಕ್ಲಿ ಎಕ್ಸ್ಪೈರಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಇವಾಗ ಒಂದು ಟಾಕ್ ಹೋಗ್ತಾ ಇದೆ ಏನಂತಂದರೆ, ಎಫ್ ಆ್ಯಂಡ್ ಅಲ್ಲಿ ಕೂಡ ನಾವು ಟ್ರೇಡ್ ಮಾಡೋಂಗಿದ್ರೆ ಅದಕ್ಕೆ ಇಂಪಾರ್ಟೆಂಟು ಒಂದು ಅವ್ರದ್ದು ಇನ್ಕಮ್ ಇದೆಯಲ್ಲ, ಅವ್ರ ಇನ್ಕಮ್ನ ಇಷ್ಟು ಪ್ರಮಾಣದಲ್ಲಿ ಇದ್ದವ್ರಿಗೆ ಮಾತ್ರ ಈ ಎಫ್ ಆ್ಯಂಡ್ ಟ್ರೇಡ್ ಮಾಡೋ ಆ್ಯಕ್ಸಸ್ ಇದೆ ಅಂತ. ಬಟ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಯಾರೋ ಒಬ್ರು ಹೇಳಿದ್ರು, ಅದು ನಿಜಾನೋ ಸುಳ್ಳ ಅಂತ ಗೊತ್ತಿಲ್ಲ. ಇನ್ ಫ್ಯೂಚರಲ್ಲಿ ಒಂದು ವೇಳೆ ಎಫ್ ಆ್ಯಂಡ್ ಟ್ರೇಡ್ ಮಾಡೋಕ್ಕೆ ಈ ರೀತಿ ಕ್ರೈಟೇರಿಯಾ ತಂದಾಗ ಏನು ಮಾಡ್ತಾರೆ ಅಂತಂದರೆ, ಸ್ಮಾಲ್ ರಿಟೇಲರ್ಸ್ ಯಾರೂ ಆ ಪಾರ್ಟಿಸಿಪೇಷನ್ ಮಾಡೋಕ್ಕಾಗಲ್ಲ. ಇವಾಗ ಎಕ್ಸಾಂಪಲಲ್ಲಿ ನಿಮಗೆ ವರ್ಷಕ್ಕೆ 15 ಲಕ್ಷ ರೂಪಾಯಿ ಇಯರ್ಲಿ ಇನ್ಕಮ್ ಇಲ್ಲ ಅಂತಂದರೆ ನೀವು ಎಫ್ ಆ್ಯಂಡ್ ಟ್ರೇಡ್ ಮಾಡೋಂಗಿಲ್ಲ ಅಂತ ಒಂದು ರೂಲ್ಸು. ಇಲ್ಲ 12 ಲಕ್ಷ ಇಯರ್ಲಿ ಪ್ಯಾಕೇಜ್ ಇದ್ದವರು ಇಲ್ಲ, ಆ ರೀತಿ ಇಲ್ಲ ಅಂತಂದ್ರೂ, ಇಲ್ಲ ಅಂತಂದರೆ ನಿಮ್ಮ ಇನ್ಕಮ್ ಟ್ಯಾಕ್ಸು ಮೋರ್ ದೆನ್ 10 ಲ್ಯಾಕ್ ರೂಪಾಯಿ ನೀವು ಫೈಲ್ ಮಾಡಿಲ್ಲ ಅಂತಂದರೆ ಅಂಥವರಿಗೆ ಎಫ್ ಆ್ಯಂಡ್ ಟ್ರೇಡ್ ಮಾಡೋಂಗಿಲ್ಲ ಅಂತ ಒಂದು ಆಪ್ಷನ್ ಬಂದಾಗ ನೀವೇನು ಮಾಡ್ತೀರಾ? ಅವಾಗ ಆಲ್ಮೋಸ್ಟ್ ಕ್ಯಾಶಲ್ಲೇ ಹೋಗ್ಬೇಕಾಗುತ್ತೆ, ರೈಟ್? ಕ್ಯಾಶ್ ಮಾರ್ಕೆಟ್ ಅಂದರೆ ಈಕ್ವಿಟಿ ಮಾರ್ಕೆಟಲ್ಲಿ ಹೋಗ್ಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಹೇಳೋದು, ಯಾವಾಗಲೂ ನೀವು ಒಂದನ್ನು ಮಾತ್ರ ಇಟ್ಕೊಂಡಿರಬೇಡಿ. ಒಂದಂದರೆ ಇಂಟ್ರಾಡೇ ಅಂದರೆ ಇಂಟ್ರಾಡೇ, ಇಲ್ಲಾಂದರೆ ಆಪ್ಷನ್ ಬೈಯಿಂಗ್ ಅಂದರೆ ಆಪ್ಷನ್ ಬೈಯಿಂಗು, ಆಪ್ಷನ್ ಸೆಲ್ಲಿಂಗ್ ಅಂದರೆ ಆಪ್ಷನ್ ಸೆಲ್ಲಿಂಗು, ಆ ರೀತಿ ಇರಬೇಡಿ. ಇವಾಗ ಸ್ವಿಂಗ್ ಟ್ರೇಡಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಿಂಗ್ ಕಲೀರಿ, ಮತ್ತು ಇಲ್ಲಾಂದರೆ ಮೂಮೆಂಟಮ್ ಟ್ರೇಡಿಂಗ್ ಕಲೀರಿ, ಇಲ್ಲಾಂತಂದರೆ ಪೊಸಿಷನಲ್ ಟ್ರೇಡಿಂಗ್ ಕಲೀರಿ. ಇದೆಲ್ಲ ಬರೋದು ಬಂದ್ಬಿಟ್ಟು ಈಕ್ವಿಟಿಯಲ್ಲಿ ಅಲ್ವಾ? ಈಕ್ವಿಟಿಯಲ್ಲಿ ಬರುತ್ತೆ. ಸ್ವಿಂಗ್ ಒಂದು ಮಾತ್ರ ಎಫ್ ಆ್ಯಂಡ್ ಅಲ್ಲಿ ಕೂಡ ಬರುತ್ತೆ ಮತ್ತು ಈಕ್ವಿಟಿಯಲ್ಲಿ ಕೂಡ ಬರುತ್ತೆ. ಮಿಕ್ಕಿರೋ ಮೂಮೆಂಟಮ್ ಮತ್ತು ಪೊಸಿಷನಲ್ ಟ್ರೇಡಿಂಗ್ ಕಂಪ್ಲೀಟಾಗಿ ಬರೋದು ಬಂದ್ಬಿಟ್ಟು ಈಕ್ವಿಟಿಯಲ್ಲೇ ನಾವು ಕ್ಯಾಶ್ ಮಾರ್ಕೆಟಲ್ಲೇ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಅದು ಇಂಟ್ರಾಡೇ ಅಲ್ಲ, ಹೇಳ್ತಾ ಇರೋದು ಒಂದು ಲಾಂಗ್ ಟರ್ಮ್ ಅಂದರೆ ಒಂದು ಸ್ಮಾಲ್ ಶಾರ್ಟ್ ಟರ್ಮ್ಗೆ 1 ತಿಂಗಳು, 2 ತಿಂಗಳು, 3 ತಿಂಗಳು, ಇಲ್ಲಾಂದ್ರೆ 1 ವಾರ, 2 ವಾರ, ಈ ರೀತಿ ಶಾರ್ಟ್ ಟರ್ಮಲ್ಲಿ ಈಕ್ವಿಟಿಯಲ್ಲಿ ಟ್ರೇಡ್ ಮಾಡೋದು ಬರ್ಬೋದು. ಈ ರೀತಿ ಕಲಿತಾಗ ನಿಮಗೆ ಒಂದು ವೇಳೆ ಎಫ್ ಆ್ಯಂಡ್ ಗೆ ಈ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದರೂ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೀವು ಕಲಿಬೋದು. ಇವಾಗ ನೋಡಿ, ವೀಕ್ಲಿ ಎಕ್ಸ್ಪೈರಿ ಇವಾಗ ಅದು ಬರುತ್ತಾ ಬರಲ್ವೋ ನಮ್ಗೆ ಗೊತ್ತಿಲ್ಲ, ಬಂದಾಗ ಬೇರೆ. ಇವಾಗ ವೀಕ್ಲಿ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೈರಿ ಆದರೂ ಕೂಡ ನಮಗೇನು ತೊಂದರೆ ಇಲ್ಲ. ನಾನು ಕೂಡ ವೀಕ್ಲಿ ಎಕ್ಸ್ಪೈರಿನ ಪ್ರತಿ ವಾರ ನಾನು ನೋಡ್ತಾ ಇದ್ದೆ, ಪ್ರತಿ ಗುರುವಾರ. ಓಕೆ, ನಾನು ಯಾವಾಗ ಮಾರ್ಕೆಟಲ್ಲಿ ಬಂದನೋ ಪ್ರತಿ ಗುರುವಾರ ಬಂದ್ಬಿಟ್ಟು ಏನಂತಂದರೆ ವೀಕ್ಲಿ ಎಕ್ಸ್ಪೈರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಯಾವಾಗ ಬರುತ್ತೆ. ಕಾರಣ ಏನಂತಂದರೆ, ಒ ಟಿ ಎಮ್ಮಲ್ಲಿ ಹೋಗ್ಬಿಟ್ಟು ಆಪ್ಷನ್ ಪ್ರೀಮಿಯಮ್ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಆಪ್ಷನ್ ಬೈಯಿಂಗ್ ಮಾಡೋಣ. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾ ಇದ್ದೆ ನಾನು, ವೀಕ್ಲಿ ಎಕ್ಸ್ಪೈರಿಗೆ ವೇಟ್ ಮಾಡ್ತಾರೆ. ಅದು ಏನು ಮಾಡಿದ್ರು, ಇವರು ತುಂಬ ಅತಿ ಆಸೆ ಪಟ್ಬಿಟ್ರು ಇವರು. ಅದನ್ನು ಏನು ಮಾಡಿದ್ರು, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡು ಗುರುವಾರನೇ ಇತ್ತು ಎಕ್ಸ್ಪೈರಿ. ಅದನ್ನು ಏನು ಮಾಡಿಬಿಟ್ರು, ಬುಧವಾರ ಬ್ಯಾಂಕ್ ನಿಫ್ಟಿನೂ ಮತ್ತು ಅದ್ರ ಜೊತೆಗೆ ಬಂದ್ಬಿಟ್ಟು ಪ್ರತಿ ಎಕ್ಸ್ಪೈರಿನೂ ಕೂಡ ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಸೆನ್ಸೆಕ್ಸು
ಮತ್ತು ಬ್ಯಾಂಕ್ ಎಕ್ಸು, ಈ ರೀತಿ ಎಲ್ಲ ಪ್ರತಿ ಎಕ್ಸ್ಪೈರಿ ಒಂದು ವಾರ ಪೂರ್ತಿ ಎಕ್ಸ್ಪೈರಿ ಅಂದರೆ ಸೋಮವಾರದಿಂದ ಶುಕ್ರವಾರವರೆಗೂ ಅಂದರೆ ಫ್ರೈಡೇವರೆಗೂ ಏನು ಮಾಡಿಬಿಟ್ರು, ಪ್ರತಿದಿನವೂ ಎಕ್ಸ್ಪೈರಿ ಮಾಡೋದ್ರಿಂದ ಏನಾಯಿತು, ಸಿಕ್ಕಾಪಟ್ಟೆ ಇದು ವಾಲಟಿಲಿಟಿ ಅಂತಲ್ಲ, ಈ ಔಟ್ ಆಫ್ ದ ಮನಿ ಬೈ ಮಾಡಿ ಟ್ರೇಡ್ ಮಾಡೋರು ತುಂಬ ಅತಿ ಹೆಚ್ಚಾದರು. ಆ ಕಾರಣಕ್ಕೋಸ್ಕರ ಇವಾಗ ನೋಡಿ ತುಂಬ ತೊಂದರೆಗಳಾಗಿದೆ ಅಲ್ವಾ. ಬನ್ನಿ, ಆ ಕಾರಣಕ್ಕೋಸ್ಕರ ನನ್ನ ಸಜೆಷನ್ ಅಂತಂದರೆ ಪ್ರತಿಯೊಂದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ನೀವು. ಅಂದರೆ ಒಂದು ಇಂಟ್ರಾಡೇ ಮಾತ್ರ ರೆಡಿ ಇದೆ, ಪ್ರತಿಯೊಂದು ಸ್ವಿಂಗ್ ಟ್ರೇಡಿಂಗ್ ಈ ರೀತಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ, ನಿನ್ನೆ ನಾವು ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಲ್ಲಿ ಇವತ್ತು ಹೇಗೆ ಟ್ರೇಡ್ ಮಾಡ್ಬೋದಿತ್ತು ಅಂತ ನೋಡೋಣ. ಫಸ್ಟ್ ನಿಫ್ಟಿ ಫಿಫ್ಟಿಯಲ್ಲಿ ಫಸ್ಟ್ ಕ್ಯಾಂಡಲಲ್ಲೇ ನಮಗೆ ಒಂದು ಟ್ರೇಡ್ ಸಿಕ್ತು ಡೌನ್ ಸೈಡಲ್ಲಿ, ಇದು ಒಳ್ಳೆ ಪ್ರಾಫಿಟ್. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಯಾವುದೂ ಇಲ್ಲ, ಇಲ್ಲಿದೆ. ಬಟ್ ಇದು ಏನಂತಂದರೆ ಇದು ರಿಸ್ಕ್ ಜಾಸ್ತಿ ಇದೆಯಲ್ಲ, ನೀವೇ ನೋಡ್ಬೋದು ರಿಸ್ಕ್ ಜಾಸ್ತಿ ಇದೆ, ಆ ಕಾರಣಕ್ಕೋಸ್ಕರ ಇಲ್ಲಿ ಯಾವುದೇ ಟ್ರೇಡ್ ಇಲ್ಲ. ಅದಾದಮೇಲೆ ಇಲ್ಲಿ ಒಂದು ಟ್ರೇಡ್ ಸಿಕ್ತು, ಇದೇನಾಗಿದೆ ಸ್ಟಾಪ್ ಲಾಸ್ ಇಟ್ಟಾಯಿತು, ರೈಟ್, ಇದು ಸ್ಟಾಪ್ ಲಾಸ್ ಇಟ್ಟಾಯಿತು. ಅದಾದಮೇಲೆ ಬಂದ್ಬಿಟ್ಟು ನಮಗೆ ಟ್ರೇಡ್ ಸಿಕ್ಕಿರೋದು ಬಂದ್ಬಿಟ್ಟು ಕರೆಕ್ಟಾಗಿ 11:40ಕ್ಕೆ ನೋಡಿ, 11:40ಕ್ಕೆ ನಾವು ಟ್ರೇಡ್ ತಗೊಂಡಿರೋದು ಬಂದ್ಬಿಟ್ಟು ನೋಡಿ ಎಷ್ಟು ದೊಡ್ಡ ಮೂವ್ ಆಗಿದೆ ಕೆಳಗಡೆ ಡೌನ್ ಸೈಡಲ್ಲಿ. ಓಕೆ, ಅದಾದಮೇಲೆ ನೆಕ್ಸ್ಟು ಟ್ರೇಡ್ ಬಂದು ಸಿಕ್ಕಿರೋದು ಇಲ್ಲಿ. ಓಕೆ, ಇದು ಒಂದು ರಿಸ್ಕ್ ಜಾಸ್ತಿ ಇದ್ದರೆ ಒಂದು ಇಗ್ನೋರ್ ಮಾಡಿಬಿಟ್ಟು ಮತ್ತು ಇದಿಲ್ಲದೆ ತುಂಬ ದೊಡ್ಡ ಫಾಲ್ ಆದಾಗ ಈ ರೀತಿ ಸ್ವಲ್ಪ ಇಗ್ನೋರ್ ಮಾಡೋದು ಒಳ್ಳೆಯದು. ಇಲ್ಲಿ ಕೆಳಗಡೆ ಬಂದಿದೆ, ಬಟ್ ಆದರೂ ಫರ್ದರ್ ಇದನ್ನ ಇಗ್ನೋರ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಓಕೆ, ಈ ರೀತಿ ಮಾಡ್ಬೋದಿತ್ತು. ಇದರಲ್ಲಿ ನೋಡಿ ಫಸ್ಟ್ ಟ್ರೇಡ್ ನಮಗೆ ಪ್ರಾಫಿಟ್ ಆಗಿದೆ, ಸೆಕೆಂಡ್ ಟ್ರೇಡ್ ಬಂದ್ಬಿಟ್ಟು ಸ್ಟಾಪ್ ಲಾಸ್ ಹಾಕಿದೆ, ಥರ್ಡ್ ಟ್ರೇಡ್ ಒಂದು ಒಳ್ಳೆ ಪ್ರಾಫಿಟ್. ಇದನ್ನು ಒಂದು ಇನ್ ಕೇಸ್ ತೊಗೊಂಡಿದ್ರು ಕೂಡ ಇದು ಕೂಡ ಫೋರ್ತ್ ಟ್ರೇಡ್ ಕೂಡ ನಮಗೆ ಪ್ರಾಫಿಟ್ ಆಗಿರೋದು ನಿಫ್ಟಿ ಫಿಫ್ಟಿಲಿ ಆ್ಯಸ್ ಪರ್ ದ ನಿನ್ನೆಯ ನಮ್ಮ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ರೇಂಜಲ್ಲಿ ನೀವು ಟ್ರೇಡ್ ತೊಗೊಂಡಿದ್ರೆ. ಓಕೆ, ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ತೊಗೋಬೋದಿತ್ತು ಅಂದರೆ ಅದು ಕೂಡ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ನೋಡ್ಬೋದು ಇಲ್ಲಿ ಎಲ್ಲೂ ನಮಗೆ ಯಾವುದೇ ಟ್ರೇಡ್ ಸಿಕ್ಕಿಲ್ಲ ಇನ್ಫಾರ್ ಡೌನ್ ಸೈಡ್. ಏನಕ್ಕೆ ಹೇಳಿ, ಇದೆಲ್ಲ ಅಪ್ ಸೈಡಿಗೆ ನಾವು ಟ್ರೇಡ್ ಮಾಡಬೇಕಾಗಿತ್ತು, ಇಲ್ಲಿ ಯಾವುದೂ ಸಿಕ್ಕಿಲ್ಲ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಿಕ್ಕಿದೆಯಾ ಅಂತಂದರೆ ಇಲ್ಲಿ ಕೆಳಗಡೆನೂ ಹೋಗಿದೆ. ಓಕೆ, ಇಲ್ಲಿವರೆಗೂ ಹೋಗಿದೆ, ಈ ಎಂಡ್ವರೆಗೂ ಹೋಗಿದೆ, ಬಟ್ ಇಲ್ಲಿ ತೊಗೋಬಾರ್ದು ರೂಲ್ ಪ್ರಕಾರ. ಏನಕ್ಕೆ ಹೇಳಿ, ನಾವು ಈ ಕ್ಯಾಂಡಲ್ಲೇ ತುಂಬ ದೊಡ್ಡದು ರಿಸ್ಕಲ್ಲಿ. ಓಕೆ, ಅದ್ರ ಜೊತೆಗೆ ಒಂದು ದೊಡ್ಡ ಫಾಲ್ ಆದಾಗ ಒಂದು ರೀಟ್ರೇಸ್ಮೆಂಟಿಗೆ ವೇಟ್ ಮಾಡಬೇಕಾಗುತ್ತೆ, ಬಟ್ ನಮ್ಗೆ ಇಲ್ಲಿ ಎಲ್ಲೂ ರೀಟ್ರೇಸ್ಮೆಂಟು ನಮ್ಗೆ ಯಾವುದೂ ಸಿಕ್ಕಿಲ್ಲ. ಅದಾದಮೇಲೆ ಇಲ್ಲಿ ಕ್ಯಾಂಡಲ್ ನೋಡಿ, ಇಲ್ಲಿ ಕ್ಯಾಂಡಲ್ ನಮಗೆ ಸಿಕ್ಕಿದೆ, ಬಟ್ ಇಲ್ಲಿ ನಾವು ತೊಗೊಂಡು ಅಂತಂದರೆ ತೊಗೊಂಡಿಲ್ಲ. ಏನಕ್ಕಂದರೆ ಸೇಮ್ ರೀಸನ್, ರಿಸ್ಕು. ಓಕೆ, ರಿಸ್ಕಿಂದ ನಾವು ತೊಗೊಂಡಿಲ್ಲ. ರಿಸ್ಕ್ ಏನಕ್ಕೆ ಅಂತಂದರೆ ಹೈ ಇತ್ತು. ಓಕೆ, ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಏನು 50 ಪಾಯಿಂಟ್ ಮೇಲೆ ಇದ್ದರೆ ರಿಸ್ಕ್ ಇದ್ದರೆ ನಾವು ಆ ರೀತಿ 50 ಪಾಯಿಂಟ್ ಮೇಲೆ ಇರೋ ರಿಸ್ಕ್ ಇರೋ ಟ್ರೇಡ್ಗಳನ್ನ ನಾವು ಎಕ್ಸಿಕ್ಯೂಟ್ ಮಾಡಲ್ಲ. ಬಟ್ ಅದಾದಮೇಲೆ ನೋಡಿ ಕೆಳಗಡೆ ಬಂತು, ಇಲ್ಲಿ ಕೆಳಗಡೆ ಬಂತು. ಆಮೇಲೆ ರೀಟ್ರೇಸ್ಮೆಂಟ್ ಆಗಿ ಈ ಕ್ಯಾಂಡಲ್ ನಮಗೆ ಸಿಕ್ಕಿದೆ ನೋಡಿ, ಒಂದೇ ಒಂದು ಟ್ರೇಡ್ 12:20ಕ್ಕೆ ಒಂದೇ ಒಂದು ಟ್ರೇಡು ಆಲ್ಮೋಸ್ಟು 300-400 ಪಾಯಿಂಟ್ಸ್ ಕೆಳಗಡೆ ನಮಗೆ ಸಿಕ್ಕಿದೆ ಡೌನ್ ಸೈಡಿಗೆ. ಅದಾದಮೇಲೆ ನಮ್ಗೆ ಯಾವುದಾದ್ರು ಟ್ರೇಡ್ ಸಿಕ್ಕಿದೆ ಅಂತಂದರೆ ಇಲ್ಲೆಲ್ಲ ರಿಸ್ಕ್ ಸ್ವಲ್ಪ ಜಾಸ್ತಿ, ಆ ಕಾರಣಕ್ಕೋಸ್ಕರ ಇಲ್ಲಿ ಯಾವುದೂ ಟ್ರೇಡ್ ಇಲ್ಲ. ಫರ್ದರ್ ಇಷ್ಟು ದೊಡ್ಡ ಇದಾದಾಗ ಸೈಡ್ ವೇಸ್ ಹೋಗೋದು ಕಾಮನ್, ಅದೇ ರೀತಿ ಸೈಡ್ ವೇಸ್ ಹೋಗಿದೆ. ಓಕೆ, ಇವಾಗ ನಾಳೆ ಕೊನೆಯ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಬಿಡೋಣ. ಫಸ್ಟು ನಿಫ್ಟಿ ಫಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಬೋಣ. ಅಪ್ಪರ್ ಸೈಡ್ಗೆ ನಿಫ್ಟಿ ಫಿಫ್ಟಿ ಬಂದ್ಬಿಟ್ಟು 24,243, ಮತ್ತು ಇನ್ನೊಂದು ಸಪೋರ್ಟ್ ಬಂದ್ಬಿಟ್ಟು 24,142, ಮತ್ತು ಮೂರನೇ ಸಪೋರ್ಟ್ ಬಂದ್ಬಿಟ್ಟು 24,081. ಮತ್ತು ಡೌನ್ ಸೈಡಲ್ಲಿ ಇನ್ ಕೇಸ್ ಡೌನ್ ಸೈಡಲ್ಲಿ ನಾವು ಟ್ರೇಡ್ ಮಾಡೋಂಗಿದ್ರೆ ಇದು ಬಂದ್ಬಿಟ್ಟು 24,028, ಮತ್ತು ಇದು ಬಂದ್ಬಿಟ್ಟು 23,956, ಮತ್ತು ಇದು ಇಂಪಾರ್ಟೆಂಟ್ ಲೆವೆಲ್ ಬಂದ್ಬಿಟ್ಟು 23,839. ಓಕೆ, ಇದು ಬಂದ್ಬಿಟ್ಟು ನಿಫ್ಟಿ ಫಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅದು ಕೂಡ ನೋಡ್ಬಿಡೋಣ. ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಬಂದ್ಬಿಟ್ಟು ಮೇಜರ್ ಆಗಿ ಬಂದ್ಬಿಟ್ಟು ಅಪ್ಪರ್ ಸೈಡಲ್ಲಿ ಬಂದ್ಬಿಟ್ಟು ಈ 52,175, ಮತ್ತು ಇದು ಬಂದ್ಬಿಟ್ಟು 51,870, ಮತ್ತು ಇದು ಬಂದ್ಬಿಟ್ಟು 51,679. ಮತ್ತು ಡೌನ್ ಸೈಡಲ್ಲಿ ನಾವು ಟ್ರೇಡ್ ತೊಗೊಳಂಗಿದ್ರೆ 51,455, ಮತ್ತು ಇದು ಬಂದ್ಬಿಟ್ಟು 51,284, ಮತ್ತು ಈ ಕೆಳಗಿನ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 51,007. ಇದು ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್.
ನಾಳೆ ಈ ರೀತಿ ಬಂದಾಗ ಪ್ರೈಸ್ ಆಕ್ಷನ್ ಬಂದಾಗ ನೀವು ಈಸಿಯಾಗಿ ಟ್ರೇಡ್ ತಗೋಬಹುದು. ನೋಡಿ ಇವತ್ತು ತುಂಬಾ ಲಾಭ ಟ್ರೇಡ್ ತಗೊಂಡಿದ್ದವ್ರಿಗೆ ಲಾಭ ಖಂಡಿತ ಆಗಿರುತ್ತೆ. ಈ ರೀತಿ ನೋಡಿ ಒಂದೇ ಒಂದು ಟ್ರೇಡ್ ಬ್ಯಾಂಕ್ ನಿಫ್ಟಿಲಿ ಒಂದೇ ಟ್ರೇಡ್ ಇವತ್ತು ಒಂದೇ ಟ್ರೇಡಲ್ಲಿ ನಮಗೆ ನೋಡಿ ಎಷ್ಟು ದೊಡ್ಡ ಪ್ರಾಫಿಟ್. ನೀವು ಲಾಸ್ಟ್ ಕೆಲವೊಂದು ವಿಡಿಯೋಗಳನ್ನ ಹಾಕಿದ್ದೀನಲ್ಲ, ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮತ್ತೆ ನಾಳೆ ಬ್ಯಾಂಕ್ ನಿಫ್ಟಿಯಲ್ಲೇ ಲಾಸ್ಟ್ ಎಕ್ಸ್ಪೈರಿ. ಯಾರ್ಯಾರು ಟ್ರೇಡ್ ಮಾಡೋರು ಒಂದು ಮಾಡಬೇಡಿ, ಅದು ನಿಮ್ಮ ಇಷ್ಟ. ನೋಡಿ ನಾಳೆ ಹೇಗಿರುತ್ತೆ, ಇನ್ಮೇಲೆ ಹೇಗೆ ಚೇಂಜಸ್ ಆಗ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಮಂತ್ಲಿ ಎಕ್ಸ್ಪೈರಿಯಲ್ಲಿ ಹೇಗೆ ಬಿಹೇವ್ ಆಗುತ್ತೆ ಅಂತ ಅದ್ರ ಬಗ್ಗೆ ನೋಡ್ಕೊಂಡು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಮಾಡ್ತೀನಿ. ಇನ್ಮೇಲೆ ಅಂದರೆ ನಾಳೆ ಆದಮೇಲೆ ಸ್ವಲ್ಪ ದಿನವರೆಗೂ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ತೊಗೊಳ್ಳಲ್ಲ. ಕಾರಣ ಅಂತಂದರೆ ಅದರ ಪ್ರೈಸ್ ಆ್ಯಕ್ಷನ್ ಪ್ರೀಮಿಯಮ್ನಲ್ಲಿ ನಡೆಯೋ ಪ್ರೈಸ್ ಆ್ಯಕ್ಷನ್ನ ಸ್ವಲ್ಪ ಅಬ್ಸರ್ವ್ ಮಾಡೋದ್ರಿಂದ ನಾನು ಬಂದ್ಬಿಟ್ಟು ಇನ್ನು ಒಂದು ಕೆಲವು ವಾರನೂ ಕೆಲವು ತಿಂಗಳವರೆಗೂ ನಾನು ಆ್ಯಕ್ಚುಲಿ ತೊಗೊಳ್ಳಲ್ಲ, ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿ ಮಾಡಲ್ಲ. ಹಂಗೆ ಒಂದು ವೇಳೆ ಯಾವುದಾದ್ರೂ ಆಪರ್ಚುನಿಟಿ ನಾರ್ಮಲ್ ಆಗಿ ಮಾರ್ಕೆಟ್ ಇದ್ದಾಗ ನಿಮ್ಗೆ ಬಂದು ಹೇಳ್ತೀನಿ, ಅವಾಗ ನಾವು ಟ್ರೇಡ್ ತೊಗೋಬೋದಾ ಟ್ರೇಡ್ ತೊಗೊಳಂಗಿಲ್ವಾ ಅಂತ ನಿಮ್ಗೆ ಬಂದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ಇದೇ ರೀತಿ ನಾಳೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ನೋಡೋಣ. ಮತ್ತು ನಾಳೆ ಈ ಲೆವೆಲ್ಸಲ್ಲಿ ಬಂದಾಗ ನಾವು ಈ ಲೆವೆಲಲ್ಲಿ ಬಂದಾಗೆಲ್ಲ ನಾವು ಹೇಗೆ ಟ್ರೇಡ್ ತೊಗೋಬೋದು ಅಂತ ನಾಳೆ ನೋಡೋಣ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ, ಧನ್ಯವಾದಗಳು.